ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ ಈ ಮಾನಿನ ಹಾಲತ್ತಿನಲ್ಲಿ ಆ ಅಲ್ಲಾಹನು ಇಷ್ಟಪಡುವ ಜೀವನವನ್ನು ನಡೆಸುತ್ತಿದ್ದೀರಾ ಎಂದು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಮುಸಲ್ಮಾನರಾಗಿ ನಾಳೆ ಖಯಾಮತ್ತಿನ ದಿನ ಅಲ್ಲಾಹನು ನಮಗೆ ಒಂದು ದೊಡ್ಡ ಪರೀಕ್ಷೆಯನ್ನು ಇಟ್ಟಿದ್ದಾನೆ. ಆ ಪರೀಕ್ಷೆಯಲ್ಲಿ ನಾವು ಪಾಸಾಗಬೇಕು. ಪಾಸಾದ ನಂತರ ಅಲ್ಲಾಹನ ರೆಹಮತ್ ಮತ್ತು ಕರುಣೆ ಕಾಳಜಿ ಸದಾ ಶಾಶ್ವತವಾಗಿ ಅಲ್ಲಾಹನು ನಮಗೆ ನೀಡುತ್ತಾನೆ. ನರಕದಿಂದ ಮುಕ್ತಿ ನೀಡಿ ಸ್ವರ್ಗದ ಕಡೆಗೆ ನಮ್ಮನ್ನು ಶಾಶ್ವತವಾಗಿ ಸ್ವರ್ಗದಲ್ಲಿ ಇಡುತ್ತಾನೆ ಎಂದು ಒಬ್ಬ ಮುಸಲ್ಮಾನರಾಗಿ ನಾವು ಗಟ್ಟಿಯಾಗಿ ನಂಬಿದ್ದೇವೆ. ಹಾಗಾದರೆ ಆ ಪರೀಕ್ಷೆಯಲ್ಲಿ ಪಾಸಾಗಲು ನಮ್ಮ ಈ ಜೀವನದಲ್ಲಿ ನಾವು ಏನೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ? ಅಲ್ಲಾಹನು ಕಯಾಮತ್ತಿನ ದಿನ ನಮಗೆ ಕೇಳುವ 5 ಪ್ರಶ್ನೆಗಳು ಯಾವುವು ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಇಷ್ಟೊಂದು ಪ್ರಮುಖವಾದ ಈ 5 ಪ್ರಶ್ನೆಗಳು ಯಾವ್ಯಾವು ಎಂದು ನಾವು ಒಂದೊಂದಾಗಿ ತಿಳಿಯೋಣ ಬನ್ನಿ. ಮೊದಲನೆಯ ಪ್ರಶ್ನೆ ನಮಗೆ ಕೇಳುತ್ತಾರೆ, ನಿಮ್ಮ ಜೀವನವನ್ನು ಎಲ್ಲಿ ಹೇಗೆ ಕಳೆದಿರಿ ಎಂದು. ಅಲ್ಲಾಹನು ನಮಗೆ ನೀಡಿರುವ ಈ ಜೀವನ ತುಂಬ ಅಮೂಲ್ಯವಾದದ್ದು. ನಮ್ಮ ಈ ಪ್ರತಿ ಉಸಿರು ಅಲ್ಲಾಹನು ನೀಡಿರುವ ನಮಗೆ ಒಂದು ಪರೀಕ್ಷೆಯೇ ಆಗಿದೆ. ಕೆಲವೊಬ್ಬರು ಇದನ್ನು 100 ವರ್ಷ ಬಳಸಿಕೊಂಡರೆ ಇನ್ನು ಕೆಲವರಿಗೆ ಇದು 50 ವರ್ಷವೂ ಸಹಿತ ಸಿಗುವುದಿಲ್ಲ. ಹಾಗಾಗಿ ಇದರ ಮೇಲೆ ಯಾವ ನಂಬಿಕೆಯೂ ಇಲ್ಲ. ಅಲ್ಲಾಹನು ನಮಗೆ ಕೊಟ್ಟಿರುವ ಈ ಪ್ರತಿ ಉಸಿರನ್ನು ನಾವು ಹೇಗೆ ಕಳೆದಿವಿ ಎಂದು ನಾವು ಒಂದು ದಿನ ಇದರ ಲೆಕ್ಕವನ್ನು ಅಲ್ಲಾಹನಿಗೆ ಕೊಡಬೇಕಾಗುತ್ತದೆ. ಹಾಗಾಗಿ ನಮಗೆ ಸಿಕ್ಕಿರುವ ಈ ಅಮೂಲ್ಯ ಜೀವನವನ್ನು ನಾವು ಒಳ್ಳೆಯ ಕಾರ್ಯಗಳಲ್ಲಿ ಇಂದು ನಾವು ಕಳೆದರೆ ನಾಳೆ ಅಲ್ಲಾಹನು ಕೇಳುವ ಆ ಪ್ರಶ್ನೆಗೆ ನಾವು ಸುಲಭವಾಗಿ ಉತ್ತರ ನೀಡುವಂತೆ ಆಗುತ್ತೇವೆ. ಎರಡನೆಯ ಪ್ರಶ್ನೆ, ನಿನಗೆ ಕೊಟ್ಟಿರುವ ಈ ಯೌವನವನ್ನು ಹದಿಹರೆಯವನ್ನು ನೀನು ಹೇಗೆ ಖರ್ಚು ಮಾಡಿದೆ ಎಂದು ಈ ಕ್ವಶನಿಗೆ ನಾವು ಆನ್ಸರ್ ಮಾಡಬೇಕಾಗುತ್ತದೆ. ಹಾಗಾಗಿ ನಮಗೆ ಸಿಕ್ಕಿರುವ ಈ ಯೌವನವು ಹದಿಹರೆಯವನ್ನು ನಾವು ಹಾಳು ಮಾಡದೆ ಬೇರೆಯ ಕಡೆಗೆ ಕೆಟ್ಟ ದಾರಿಗೆ ಹೋಗದೆ ಇದನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಯೌವನದಲ್ಲಿ ಮಾಡುವಂತಹ ಅಲ್ಲಾಹನ ಆರಾಧನೆ ಅಲ್ಲಾಹನಿಗೆ ತುಂಬ ಇಷ್ಟವಾಗುತ್ತದೆ. ವಯಸ್ಸಾದ ನಂತರ ಮಾಡುವ ಆರಾಧನೆಗಿಂತ ಯೌವನದಲ್ಲಿ ಅಲ್ಲಾಹನ ದಾರಿಯನ್ನು ಹಿಡಿಯುವುದು, ಒಳ್ಳೆಯ ದಾರಿಯ ಕಡೆಗೆ ನಾವು ಹೋಗುವುದು ಅಲ್ಲಾಹನಿಗೆ ತುಂಬ ಎಂದರೆ ತುಂಬ ಇಷ್ಟವಾಗುತ್ತದೆ. ಯೌವನದಲ್ಲಿ ಮಾಡುವಂತಹ ಆರಾಧನೆ ಅಲ್ಲಾಹನಿಗೆ ಎಷ್ಟು ಇಷ್ಟ ಎಂದರೆ ನಾವು ಈ ಯೌವನದಲ್ಲಿ ಮಾಡಿರುವಂತಹ 1 ಸಜದ ಅದೇ ನಾವು ವಯಸ್ಸಾದ ಮೇಲೆ ಮಾಡುವಂತಹ 70 ಸಜದಾಗೆ ಸಮ. ಹಾಗಾಗಿ ನೀವು ನೋಡಿರಬಹುದು, ಯಾರು ತಮ್ಮ ಯೌವನವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಮನಸ್ಸು ಹೇಳಿದ ಕಡೆ ಹೋಗಲಾರದೆ ಅದನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಒಳ್ಳೆಯ ದಾರಿಯನ್ನು ಹಿಡಿದು ನಡೆಯುತ್ತಾರೋ ಅವರು ಮುಂದೆ ಒಳ್ಳೆಯ ಗುರಿಯನ್ನು ಮುಟ್ಟಿ ಒಳ್ಳೆಯ ಜೀವನವನ್ನು ನಡೆಸುತ್ತಾರೆ. ಅದೇ ರೀತಿ ಯೌವನದಲ್ಲಿ ಕೆಲವೊಬ್ಬರು ಮನಸ್ಸು ಹೇಳಿದ ಹಾಗೆ ಅದರ ಹಿಂದೆ ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಕೆಟ್ಟ ಚಟಗಳನ್ನು ಕಲಿತು ಮನಸ್ಸು ಹೇಳಿದಂತೆ ನಡೆದುಕೊಂಡು ತಮ್ಮ ಜೀವನವನ್ನು ಹಾಳು ಮಾಡುವುದಕ್ಕಿಂತ ಒಳ್ಳೆಯ ಅಲ್ಲಾಹನ ದಾರಿಯನ್ನು ಹಿಡಿದು ಅಲ್ಲಾಹನ ಆರಾಧನೆ ಮಾಡಿದರೆ ಈ ನಮ್ಮ ಜೀವನದಲ್ಲಿ ಇಲ್ಲಿಯೂ ಮತ್ತು ನಾಳೆ ಖಯಾಮತ್ತಿನ ದಿನವೂ ನಮಗೆ ತುಂಬ ಒಳ್ಳೆಯದಾಗುತ್ತದೆ ಎಂದು ನಾನು ಹೇಳುತ್ತೇನೆ. ಮೂರನೆಯ ಪ್ರಶ್ನೆ ಏನು ಎಂದರೆ, ನಿಮ್ಮ ಸಂಪತ್ತನ್ನು ನೀನು ಹೇಗೆ ಗಳಿಸಿದೆ ಎಂದು. ಸಂಪತ್ತನ್ನು ಗಳಿಸುವುದು, ಆಸ್ತಿ ಅಂತಸ್ತನ್ನು ಗಳಿಸುವುದು ತುಂಬ ಸುಲಭ. ಆದರೆ ಅದನ್ನು ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಗಳಿಸುವುದು ತುಂಬ ಕಷ್ಟ. ಹಾಗಾಗಿ ಒಂದೊಂದು ರೂಪಾಯಿಯೂ ನಾವು ಹಲಾಲ್ ರೀತಿಯಿಂದ ಗಳಿಸಬೇಕು. ಅಲ್ಲಾಹನು ಹೇಳಿರುವ ದಾರಿಯಲ್ಲಿ ಗಳಿಸಬೇಕು. ಅದನ್ನು ಬಿಟ್ಟು ನಾವು ದುಡ್ಡು ಬರುತ್ತೆ ಎಂದು ಹಲಾಲು ಹರಾಮು ಯಾವುದು ವ್ಯತ್ಯಾಸವಿಲ್ಲದೆ ನಾವು ಸಂಪತ್ತನ್ನು ಗಳಿಸಿದರೆ ಇದಕ್ಕೆ ಉತ್ತರ ನಾವು ನಾಳೆ ಖಯಾಮತ್ತಿನ ದಿನ ಅಲ್ಲಾಹನಿಗೆ ನೀಡಬೇಕಾಗುತ್ತದೆ. ನಾಲ್ಕನೆಯ ಪ್ರಶ್ನೆ ಏನು ಎಂದರೆ, ನಿನಗೆ ಕೊಟ್ಟಿರುವ ಈ ಸಂಪತ್ತು, ಈ ರಿಜಕ್ಕನ್ನು ನೀನು ಹೇಗೆ ಖರ್ಚು ಮಾಡಿದೆ ಮತ್ತು ಎಲ್ಲಿ ಖರ್ಚು ಮಾಡಿದೆ ಎಂದು ನಾವು ಹೇಳಬೇಕಾಗುತ್ತದೆ. ಯಾಕೆ ಎಂದರೆ ಅಲ್ಲಾಹನು ಕೊಟ್ಟು ಕೂಡ ಪರೀಕ್ಷೆ ಮಾಡುತ್ತಾನೆ, ತೆಗೆದುಕೊಂಡು ಕೂಡ ಪರೀಕ್ಷೆ ಮಾಡುತ್ತಾನೆ. ನಮಗೆ ಸಿಕ್ಕಿರುವ ಈ ಸಂಪತ್ತಿನ ಒಂದೊಂದು ರೂಪಾಯಿಯೂ ನಾವು ಅಲ್ಲಾಹನಿಗೆ ಲೆಕ್ಕ ನೀಡಬೇಕಾಗುತ್ತದೆ. ಹಾಗಾಗಿ ಎಲ್ಲರಿಗೂ ಸಂಪತ್ತು ಸಿಕ್ಕಿದೆ, ಆ ಸಂಪತ್ತನ್ನು ಸರಿಯಾದ ಜಾಗದಲ್ಲಿ ನಾವು ಉಪಯೋಗಿಸಬೇಕು. ಅದನ್ನು ಬಿಟ್ಟು ನಾವು ಸಂಪತ್ತು ಇದೆ ಎಂದು ಅದನ್ನು ಬೇಕಾಬಿಟ್ಟು ನಮಗೆ ಬೇಕಾಗಿರುವ ರೀತಿಯಲ್ಲಿ ನಾವು ಅದನ್ನು ಹಾಳು ಮಾಡಬಾರದು. ಅದರ ಒಂದೊಂದು ರೂಪಾಯಿಯೂ ನಾಳೆ ಅಲ್ಲಾಹನಿಗೆ ನಾವು ಉತ್ತರ ಕೊಡಬೇಕಾಗುತ್ತದೆ. ಮತ್ತು ನಮ್ಮ ಆಜುಬಾಜು ಇರುವ ನಮ್ಮ ಸಂಬಂಧಿಕರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಆ ಸಂಪತ್ತಿನಿಂದ ಪೂರೈಸುವುದರಿಂದ ನಮ್ಮ ಆಜುಬಾಜು ಇರುವ ಮನೆಗಳಲ್ಲಿ
ಯಾರು ಉಪವಾಸ ಇದ್ದಾರೆ ಅವರಿಗೆ ಏನು ತೊಂದರೆ ಇದೆ ಎಂದು ನಾವು ತಿಳಿದುಕೊಂಡು ನಮಗೆ ಸಿಕ್ಕಿರುವ ಈ ಸಂಪತ್ತನ್ನು ಅವರಿಗೆ ನಾವು ಹಂಚಿದಾಗ ಅಲ್ಲಾಹನ ಮುಂದೆ ನಾಳೆ ನಿಂತಾಗ ನಾವು ಈ ಪ್ರಶ್ನೆಗೆ ತುಂಬ ಸುಲಭವಾಗಿ ಉತ್ತರವನ್ನು ಕೊಡಬಹುದು. 5ನೆಯ ಪ್ರಶ್ನೆ ಏನು ಎಂದರೆ, ನಿನಗೆ ಸಿಕ್ಕಿರುವ ಒಳ್ಳೆಯ ವಿದ್ಯೆಯನ್ನು ನೀನು ಹೇಗೆ ಉಪಯೋಗಿಸಿಕೊಂಡೆ ಎಂದು. ಒಳ್ಳೆಯ ವಿದ್ಯೆಯನ್ನು ಕಲಿಯುವುದು ತುಂಬ ಸುಲಭ. ವಿದ್ಯೆಯನ್ನು ಕಲಿತ ನಂತರ ಅದರಂತೆ ನಡೆದುಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ. ಆದರೆ ಅಲ್ಲಾಹನ ದಾರಿಯಲ್ಲಿ ಇದ್ದಾಗ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವುದು ತುಂಬ ಸುಲಭವಾಗುತ್ತದೆ. ನಮಗೆ ಸಿಕ್ಕಿರುವ ಒಳ್ಳೆಯ ವಿದ್ಯೆಯನ್ನು ಉಪಯೋಗಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಮಾಡಿದಾಗ ಇದನ್ನು ನೋಡಿ 4 ಮಂದಿ ಒಳ್ಳೆಯ ರೀತಿಯಲ್ಲಿ ಅವರ ಜೀವನವನ್ನು ಬದಲಾಯಿಸಿಕೊಂಡರೆ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಈ 5 ಪ್ರಶ್ನೆಗಳಿಗೆ ನಾವು ನಾಳೆ ಖಯಾಮತ್ತಿನ ದಿನ ಉತ್ತರವನ್ನು ಕೊಡಬೇಕೆಂದು ನಾವು ಇಂದಿನಿಂದ ಇದರ ಮೇಲೆ ನಾವು ತುಂಬ ಪ್ರಯತ್ನಪಟ್ಟು ನಮ್ಮ ಜೀವನವನ್ನು ಸುಧಾರಿಸಿಕೊಂಡು ನಡೆಯುತ್ತಾ ಹೋದರೆ ನಾಳೆ ದಿನ ನಮಗೆ ಆ ದಿನ ಸುಲಭವಾಗುತ್ತೆ ಎಂದು ಹೇಳುತ್ತಾ ಈ 5 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಸುಲಭವಾಗಿಸಲಿ ಎಂದು ಆ ಅಲ್ಲಾಹನಿನಲ್ಲಿ ನಾವೆಲ್ಲರೂ ಬೇಡುತ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಸಿಗೋಣ ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.